ನಾಟಿ ಕೋಳಿ ಏನು ಸಂತೋಷವಾಗಿ ಅವರು ಆಹಾರವನ್ನು ಇಷ್ಟಪಡ್ತಾರೆ. ಆ ಆಹಾರಕ್ಕೆ ಅದನ್ನೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ತಪ್ಪೇನು ನೋಡಿ, ನಾಟಿ ಕೋಳಿ ತಿನ್ನೋದು, ಊಟ ಮಾಡೋದು ಎಲ್ಲರೂ ಊಟ ಮಾಡಲೇಬೇಕಲ್ಲ. ಯಾರೇನು ಊಟ ಬಿಟ್ಟು ಇಲ್ಲಿವರೆಗೂ ಯಾರಾದರೂ ರೈತರ ಸಮಸ್ಯೆ ಐತೆ ಅಂತೇಳಿ ಉಪವಾಸ ಮಲ್ಕೊಂಡ್ರ? ಆ ರೀತಿ ಎಲ್ಲ ಅಲ್ಲ. ಅದಕ್ಕೆ ಹೋಲಿಸುವಂಥದ್ದೇ ಅಲ್ಲ. ಇವತ್ತು ನಮ್ಮ ನಾಯಕರು ಈಗಾಗಲೇ ಅನೇಕ ಬೆಂಬಲ ಬೆಲೆಯನ್ನು ಕೊಟ್ರ, ಸೂರ್ಪಾನಿಗೆ ಕೊಟ್ರ, ಮೊನ್ನೆ ನಾವು ಕಡ್ಲಿಗೆ ಕೊಟ್ವಿ, ತೊಗರಿಗೆ ಕೊಟ್ಟಿವಿ. ಬೆಂಬಲ ಬೆಲೆಯನ್ನು ಕೊಡಬೇಕು. ಅದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡಬೇಕಾಗತ್ತೆ. ಇವತ್ತು ನೋಡಿ, ಕಬ್ಬು ಬೆಳೆಗಾರದ್ದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮುಗುಳಿಗೆ ಮುಟ್ಟಿದೆ. ಮೆಕ್ಕೆಜೋಳದ್ದು ಕೂಡ ಮುಗುಳಿಗೆ ಮುಟ್ಟಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು FRPಯನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದು, MSP ಫಿಕ್ಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋದು. ಅವ್ರು ಏನೂ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದೆ, ಜನರಿಗೆ ನೇರವಾಗಿ ಅನುದಾನ ಕೊಡ್ತಾ ಇದೆ ಅನ್ನೋದನ್ನು ಇವತ್ತು ಹೊಟ್ಟೆ ಕಿಚ್ಚಿನಿಂದ ನಮ್ಮ ರಾಜ್ಯಕ್ಕೆ ಇವತ್ತು ಪ್ರಧಾನಿಗಳು ಯಾವುದೇ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಕಬ್ಬು ಬೆಳೆಗಾರ ಸಂಬಂಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಯೋಗ ತೆಗೆದುಕೊಂಡು ಪ್ರಧಾನಿಗಳಿಗೆ ಭೇಟಿಯಾಗಿ ಬಂದ್ರಲ್ಲ. FRP ಫೈನಲ್ ಮಾಡಿರಿ, ರೇಟ್ ದರ ನಿಗದಿ ಮಾಡಿರಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವೇನು ಕೊಡಬೇಕಾಗಿತ್ತು, 350 ರೂಪಾಯಿಯನ್ನು ಈಗಾಗಲೇ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಬೆಂಬಲ ಒಂದು ಧಾನ್ಯ ದರವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ಕರ್ತವ್ಯ ಕೂಡ ಇದರಲ್ಲಿ ಇದೆಯಲ್ಲ. ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಇದ್ದೀವಿ? ಅವ್ರಿಗೆ ರೈತರಲ್ವ ಇವರು? ಅವರು ಏನು ಪ್ರಧಾನಿಗಳು ಊಟ ಮಾಡಲಾರ್ದು ಮಲ್ತಾರೆ? ನಮ್ಮ ಮುಖ್ಯಮಂತ್ರಿಗಳು ನಾಟಿ ಕೋಳಿ ತಿನ್ನಬಾರ್ದು, ಊಟ ಮಾಡಬಾರ್ದು, ಮಕ್ಕೋಬೇಕು. ಆದ್ರೆ ಅವ್ರು ಏನು ಮಾಡ್ತಾಯಿದ್ದಾರೆ? ನಾಟಿ ಕೋಳಿ ಏನು ಸಂತೋಷವಾಗಿ ಅವರು ಆಹಾರವನ್ನು ಇಷ್ಟಪಡ್ತಾರೆ. ಆ ಆಹಾರಕ್ಕೆ ಅದನ್ನೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ತಪ್ಪೇನು? ನೋಡಿ, ನಾಟಿ ಕೋಳಿ ತಿನ್ನೋದು, ಊಟ ಮಾಡೋದು ಎಲ್ಲರೂ ಊಟ ಮಾಡಲೇಬೇಕಲ್ಲ. ಯಾರೇನು ಊಟ ಬಿಟ್ಟು ಇಲ್ಲಿವರೆಗೂ ಯಾರಾದರೂ ರೈತರ ಸಮಸ್ಯೆ ಐತೆ ಅಂತೇಳಿ ಉಪವಾಸ ಮಲ್ಕೊಂಡ್ರ? ಆ ರೀತಿ ಎಲ್ಲ ಅಲ್ಲ. ಅದಕ್ಕೆ ಹೋಲಿಸುವಂಥದ್ದೇ ಅಲ್ಲ. ಇವತ್ತು ನಮ್ಮ ನಾಯಕರು ಈಗಾಗಲೇ ಅನೇಕ ಬೆಂಬಲ ಬೆಲೆಯನ್ನು ಕೊಟ್ರ, ಸೂರ್ಪಾನಿಗೆ ಕೊಟ್ರ, ಮೊನ್ನೆ ನಾವು ಕಡ್ಲಿಗೆ ಕೊಟ್ವಿ, ತೊಗರಿಗೆ ಕೊಟ್ಟಿವಿ. ಬೆಂಬಲ ಬೆಲೆಯನ್ನು ಕೊಡಬೇಕು. ಅದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡಬೇಕಾಗತ್ತೆ. ಇವತ್ತು ನೋಡಿ, ಕಬ್ಬು ಬೆಳೆಗಾರದ್ದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮುಗುಳಿಗೆ ಮುಟ್ಟಿದೆ. ಮೆಕ್ಕೆಜೋಳದ್ದು ಕೂಡ ಮುಗುಳಿಗೆ ಮುಟ್ಟಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು FRPಯನ್ನು ಫಿಕ್ಸ್ ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದು, MSP ಫಿಕ್ಸ್ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋದು. ಅವ್ರು ಏನೂ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದೆ, ಜನರಿಗೆ ನೇರವಾಗಿ ಅನುದಾನ ಕೊಡ್ತಾ ಇದೆ ಅನ್ನೋದನ್ನು ಇವತ್ತು ಹೊಟ್ಟೆ ಕಿಚ್ಚಿನಿಂದ ನಮ್ಮ ರಾಜ್ಯಕ್ಕೆ ಇವತ್ತು ಪ್ರಧಾನಿಗಳು ಯಾವುದೇ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಕಬ್ಬು ಬೆಳೆಗಾರ ಸಂಬಂಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಯೋಗ ತೆಗೆದುಕೊಂಡು ಪ್ರಧಾನಿಗಳಿಗೆ ಭೇಟಿಯಾಗಿ ಬಂದ್ರಲ್ಲ. FRP ಫೈನಲ್ ಮಾಡಿರಿ, ರೇಟ್ ದರ ನಿಗದಿ ಮಾಡಿರಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವೇನು ಕೊಡಬೇಕಾಗಿತ್ತು, 350 ರೂಪಾಯಿಯನ್ನು ಈಗಾಗಲೇ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಬೆಂಬಲ ಒಂದು ಧಾನ್ಯ ದರವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ಕರ್ತವ್ಯ ಕೂಡ ಇದರಲ್ಲಿ ಇದೆಯಲ್ಲ. ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಇದ್ದೀವಿ? ಅವ್ರಿಗೆ ರೈತರಲ್ವ ಇವರು? ಅವರು ಏನು ಪ್ರಧಾನಿಗಳು ಊಟ ಮಾಡಲಾರ್ದು ಮಲ್ತಾರೆ? ನಮ್ಮ ಮುಖ್ಯಮಂತ್ರಿಗಳು ನಾಟಿ ಕೋಳಿ ತಿನ್ನಬಾರ್ದು, ಊಟ ಮಾಡಬಾರ್ದು, ಮಕ್ಕೋಬೇಕು. ಆದ್ರೆ ಅವ್ರು ಏನು ಮಾಡ್ತಾಯಿದ್ದಾರೆ?